ಹೆಲೋ ಫ್ರೆಂಡ್ಸ್, ಆಲ್ ಈಸ್ ವೆಲ್ ಟೆಕ್ ಚಾನಲ್ಗೆ ಸ್ವಾಗತ. ನಾನು ಜಗದೀಶ್ ರಾಠೋಡ್. ಹೆಲೋ ಫ್ರೆಂಡ್ಸ್, ನಾನು ಇವತ್ತು FL ಸ್ಟುಡಿಯೋ ಮೊಬೈಲ್ನಲ್ಲಿ ಸ್ವಂತ ಮೆಲೋಡಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಳ್ಳಿ ಗೆಳೆಯರೆ. ಮೊದಲು ನಾವು FL ಸ್ಟುಡಿಯೋ ಮೊಬೈಲನ್ನು ಓಪನ್ ಮಾಡ್ಕೊಳ್ಳೋಣ ಗೆಳೆಯರೆ. ಓಪನ್ ಮಾಡಿಕೊಂಡ್ರೆ ಈ ರೀತಿ ಪ್ರೋಗ್ರಾಮ್ ಐತಪ್ಪ ಅಂತಂದರೆ ನಾವು ನ್ಯೂ ತೊಗೋಬೇಕು ಅಂದಾಗ ಇಲ್ಲಿ ಮೇಲ್ಗಡೆ ಇದೆಲ್ಲ ಮೂಲೆಯಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ನ್ಯೂ ಬಟನನ್ನು ಒತ್ತಿದರೆ ಎಂಟಿ ಬರುತ್ತೆ. ಎಂಟಿ ಮೇಲೆ ಕ್ಲಿಕ್ ಮಾಡಿದಾಗ ಕಂಟಿನ್ಯೂ ಒತ್ತಿ ಆಮೇಲೆ ಓಕೆಯನ್ನು ಒತ್ತಿ. ಈಗ ನಾವು ಮೆಲೋಡಿ ರೆಡಿ ಮಾಡ್ಕೋಬೇಕಾದ್ರೆ ಫಸ್ಟ್ ಏನು ಮಾಡಬೇಕಾಗತ್ತೆ ಗೆಳೆಯರೆ, ಒಂದು ಬೀಟನ್ನು ತೊಗೊಳ್ಳೋಣ ಗೆಳೆಯರೆ. ಯಾಕಂತಂದರೆ ನಮಗೆ ಗೊತ್ತಾಗಬೇಕು ಮೆಲೋಡಿ ಯಾವ ರೀತಿ ಇರುತ್ತೆ ಅಂತ. ಒಂದು ಸಣ್ಣದೊಂದು ಬೀಟ್ ತೊಗೊಳ್ಳೋಣ. ಅಂದರೆ ಡ್ರಮ್ ಸೀಕ್ವೆನ್ಸರ್ ಮೇಲೆ ಒತ್ತಿದರೆ ಬೀಟ್ಸ್ ಎಲ್ಲ ಓಪನ್ ಆಗುತ್ತೆ. ಇದರಲ್ಲಿ ನಾನು ಥರ್ಡ್ ಒನ್ FL ಬೇಸಿಕ್ ತೊಗೋತೀನಿ. ಹ್ಯಾಟ್ ತೊಗೊಳ್ಳೋಣ, ಆಮೇಲೆ ಸ್ನೇರ್ ತೊಗೊಳ್ಳೋಣ. ಇಷ್ಟು ಸಾಕು ಗೆಳೆಯರೆ ನಮಗೆ ಮೆಲೋಡಿ ರೆಡಿ ಮಾಡ್ಕೊಳ್ಳೋಕ್ಕೆ. ಗೆಳೆಯರೆ, ಇವಾಗ ನಾವು ಏನು ಮಾಡಬೇಕಂತಂದರೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲು ನಾವು ಏನು ರೆಡಿ ಮಾಡ್ಕೋಬೇಕಾಗತ್ತೆ, ಮೆಲೋಡಿ ರೆಡಿ ಮಾಡ್ಕೋಬೇಕಾದ್ರೆ ನಾವು ಬೇಸ್ ಲೈನನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಬೇಸ್ ಲೈನ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅದನ್ನು ನೋಡ್ಕೊಳ್ಳೋಣ ಗೆಳೆಯರೆ. ಇಲ್ಲಿ ಡೈರೆಕ್ಟ್ ವೇವ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕೀಬೋರ್ಡ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಇಲ್ಲಿ ಕೆಳಗಿದೆ ಕೀಬೋರ್ಡ್. ಇಲ್ಲಿ ಫಸ್ಟಿಗೆ ಕ್ಲೋಸ್ ಗ್ರ್ಯಾಂಡ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಫ್ರೆಂಡ್ಸ್, ನಿಮ್ಮ ಮೆಲೋಡಿ ಯಾವ ಸ್ಕೇಲಲ್ಲಿ ರೆಡಿ ಆಗಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ಸೆಂಟ್ರಲಲ್ಲಿ ಎರೋ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಗೆಳೆಯರೆ. ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಗೆಳೆಯರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಆಮೇಲೆ ಇದರಲ್ಲಿ ಆಟೋ ಫೀಚ್ ಅಂತ ಇದೆ ನೋಡಿ ಗೆಳೆಯರೆ. ಮಿಸ್ಕ್ ಲೈನಲ್ಲಿ ಲಾಸ್ಟಿಗೆ ಆಟೋ ಫೀಚ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಆಟೋ ಫೀಚ್ ಇದೆಯಲ್ಲ, ಇಲ್ಲಿ ಯಾವ ಸ್ಕೇಲ್ ಇದೆ, ಸಿ ಮೈನರ್ ಸ್ಕೇಲ್ ಇದೆ ನೋಡಿ ಗೆಳೆಯರೆ. ಇಲ್ಲಿ ಗೊತ್ತಾಗುತ್ತೆ ನಮಗೆ ಸಿ ಮೈನರ್ ಇದೆ. ನನಗೆ F ಮೈನರ್ ಬೇಕಾಗಿದೆ ಗೆಳೆಯರೆ. ಸೊ F ಮೈನರಲ್ಲಿ ರೆಡಿ ಮಾಡ್ಕೋತೀನಿ ನಾನು. ಇಲ್ಲಿ ಇದೆ ಮೈನರ್, ಮೇಜರ್, ಸಿಂಗಲ್, ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಇಟ್ಕೋಬೋದು ಗೆಳೆಯರೆ. ಫ್ರೆಂಡ್ಸ್, ಇದರಲ್ಲಿ ವೈಟ್ ಕಲರ್ ಕೀಸ್ ತೋರಿಸ್ತಿದೆಯಲ್ಲ, ಅದನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಗೆಳೆಯರೆ. ನಾವು ಬೇಸ್ ಲೈನಲ್ಲಿ ವೈಟ್ ಕಲರನ್ನು ಅಷ್ಟೇ ಯೂಸ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ನೋಡಿ ಗೆಳೆಯಲ್ಲಿ ಕಾರ್ಡಲ್ಲಿ ನೋಡ್ಕೊಳ್ಳಿ, ಇಲ್ಲಿ C5 ಅಂತಿದೆ. ನನಗೆ C4ಅಲ್ಲಿ ಬೇಸ್ ಲೈನನ್ನು ರೆಡಿ ಮಾಡ್ಕೋಬೇಕಾಗಿದೆ ಗೆಳೆಯರೆ. C4 ಇಲ್ಲಿ ಇದೆ ನೋಡಿ, C4 ಇದರಲ್ಲಿ Fದಿಂದ ನಾವು ರೆಡಿ ಮಾಡ್ಕೊಳ್ಳೋಣ ಗೆಳೆಯರೆ. ಇಲ್ಲಿ ಗೊತ್ತಾಗುತ್ತೆ F, ಆಮೇಲೆ ಯಾವುದಿದೆ G ಇದೆ ಗೆಳೆಯರೆ. ಆಮೇಲೆ G ಹ್ಯಾಶ್ ಇದೆ, A ಇಲ್ಲ, A ಹ್ಯಾಶ್ ಇದೆ. A ಹ್ಯಾಶನ್ನು ತಗೊಳ್ಳೋಣ, ಸಾರಿ ಮೇಲ್ಗಡೆ ಇತ್ತು. ಆಮೇಲೆ C ಇದೆ ಗೆಳೆಯರೆ, C ಹ್ಯಾಶ್ ಇದೆ. ಆಮೇಲೆ D ಇದೆ, ಅದನ್ನು ನಾನು ಕೆಳಗೆ ತೊಗೋತೀನಿ ಗೆಳೆಯರೆ, D. ಇಷ್ಟಾದಮೇಲೆ ನಿಮ್ಮ ಆಟೋ ಫಿಶ್ ಆನ್ ಇದ್ದರೆ ಅದನ್ನು ಆಫ್ ಮಾಡ್ಕೊಳ್ಳಿ ಗೆಳೆಯರೆ. ಆಮೇಲೆ ಕ್ಲೋಸ್ ಮಾಡಿಬಿಡಿ ಇದನ್ನು. ಇವಾಗ ಈ ಕಡೆ ಇದನ್ನು ಪೂರ್ತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಎಲ್ಲ ಕೀಸ್ಗಳನ್ನು ಈ ರೀತಿ ಲಾಂಗ್ ಮಾಡ್ಕೊಳ್ಳಿ ಗೆಳೆಯರೆ. ಆಮೇಲೆ ಮತ್ತೆ ಈ ಎಲ್ಲ ಕೀಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಪೇಸ್ಟ್ ಮಾಡ್ಕೊಳ್ಳೋಣ ಗೆಳೆಯರೆ. ನಮಗೆ ಯಾವ ರೀತಿ ಬೇಸ್ ಲೈನ್ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಗೆಳೆಯರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಓಕೆ. ನೀವು ಇಲ್ಲಿ ನಿಮಗೆ ಬೇಕಾದ ಹಾಗೆ ಸೌಂಡ್ ಸೆಟ್ಟಿಂಗ್ ಕೂಡ ಇಟ್ಕೋಬಹುದು. ಆಮೇಲೆ ಮತ್ತೆ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಗೆಳೆಯರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೈರೆಕ್ಟ್ ವೇವ್ ಅನ್ನು ತಗೊಳ್ಳಿ.
ಇಲ್ಲಿ ಮತ್ತೆ ಕೀಬೋರ್ಡನ್ನು ಸೆಲೆಕ್ಟ್ ಮಾಡಿ, ಕೀಬೋರ್ಡಲ್ಲಿ ಅದೇ ಕ್ಲೋಸ್ ಗ್ರ್ಯಾಂಡನ್ನು ಸೆಲೆಕ್ಟ್ ಮಾಡಿ ಗೆಳೆಯರೆ. ನಾವು ನಮ್ಮ ಬೇಸ್ ಲೈನನ್ನು C4ನಲ್ಲಿ ತೊಗೊಂಡಿದ್ವಿ ಗೆಳೆಯರೆ. ಆದರೆ ನಾವು ಈಗ ಮೆಲೋಡಿ ರೆಡಿ ಮಾಡ್ಕೋಬೇಕಾದ್ರೆ C6 ಅಥವಾ C7 ಲೈನಲ್ಲಿ ತೊಗೋಬೇಕಾಗತ್ತೆ. ಈಗ ನಾನು C6ನಲ್ಲಿ ತೊಗೋತೀನಿ. C6ನಲ್ಲಿ F ಅನ್ನು ತೊಗೊಂಡಿನಿ. ಫ್ರೆಂಡ್ಸ್, ಆಲ್ರೆಡಿ ನಿಮ್ಮ ಮೆಲೋಡಿ ನಿಮ್ಮ ಮೈಂಡಲ್ಲಿ ಇರುತ್ತೆ ಯಾವ ರೀತಿ ಟ್ಯೂನ್ ಬೇಕು ಅಂತ. ಆ ಟ್ಯೂನ್ ತಕ್ಕಂಗೆ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು ಗೆಳೆಯರೆ. ಇವಾಗ ನಮ್ಮ ಮೆಲೋಡಿ ರೆಡಿ ಆಯಿತು ಗೆಳೆಯರೆ. ಈಗ ಮತ್ತೆ ನಮ್ಮ ಮೆಲೋಡಿಯನ್ನು ಭಾಳಷ್ಟು ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕಾದ್ರೆ ನಾವು ಇಲ್ಲಿ ಎರೋ ಮಾರ್ಕ್ ಇದೆಯಲ್ಲ ಸೆಂಟ್ರಲ್ಲಿ, ಅದನ್ನು ಒತ್ತಬೇಕು. ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಇಲ್ಲಿ ರಿವರ್ಬ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಮತ್ತು ಇದನ್ನು ಮೇಲ್ಗಡೆ ಸರಿಸಿ ಪ್ಲಸ್ ಐಕಾನನ್ನು ಒತ್ತಿ. ಇಲ್ಲಿ ಮಿಸ್ಕಲ್ಲಿ ಫಸ್ಟಲ್ಲಿ ಮಲ್ಟಿ ಎಫೆಕ್ಟ್ಸ್ ಅಂತ ಇದೆ ನೋಡಿ ಗೆಳೆಯರೆ, ಅದನ್ನು ಒತ್ತಿ. ಇದರಲ್ಲಿ ಲಾಸ್ಟಿಗೆ ಓಕ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಸಾಂಗ್ ಪ್ಲೇ ಮಾಡಿ ಸೆಟ್ ಮಾಡ್ಕೋಬಹುದು. ಓಕೆ, ಇದು ಚೆನ್ನಾಗಿದೆ ಗೆಳೆಯರೆ. ಮತ್ತು ನಾವೇನು ಮಾಡಬೇಕು, ಪ್ಲಸ್ ಐಕಾನ್ ಮೇಲೆ ಹೋಗಿ ಇಲ್ಲಿ ಫೇಶರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮಿಸ್ಕ್ ಲೈನಲ್ಲಿ ಫೇಶರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಇಲ್ಲಿ ಮತ್ತೆ ಸಾಂಗನ್ನು ಪ್ಲೇ ಮಾಡ್ತಾ ಇಲ್ಲಿ ಡಿಫಾಲ್ಟ್ ಅಂತ ಮೇಲ್ಗಡೆ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಾಸಿಕ್ ಅಂತ ತಗೋತೀನಿ. ನನ್ನ ಟೂನ್ಗೆ ಸಂಬಂಧಂತೆ ಕ್ಲಾಸಿಕ್. ಫ್ರೆಂಡ್ಸ್, ಇವಾಗ ನನ್ನ ಪರ್ಫೆಕ್ಟ್ ಮೆಲೋಡಿ ರೆಡಿ ಆಯಿತು. ಮತ್ತು ನಾವು ಇದನ್ನು ಏನು ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಇವಾಗ ಪ್ಲಸ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಿನಿ ಸಿಂತ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಿನಿ ಸಿಂತಲ್ಲಿ ಕೀಸ್ ಇದೆಯಲ್ಲ, ಕ್ಲಿಕ್ ಮಾಡಿ. ಕೀಸ್ನಲ್ಲಿ ಸೂಪರ್ ಸಾ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇಂಟು ಮಾರ್ಕನ್ನು ಒತ್ತಿ. ಯೆಲ್ಲೋ ಕಲರ್ ಏನು ಕಾಣ್ತಿದೆ ಅದನ್ನು ಡಿಲೀಟ್ ಮಾಡಿ. ಆಮೇಲೆ ನಮ್ಮ ಟ್ಯೂನ್ ಇದೆಯಲ್ಲ ಮೆಲೋಡಿ, ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳೋಣ ಗೆಳೆಯರೆ. ಇವಾಗ ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಮೆಲೋಡಿ ರೆಡಿ ಆಯಿತು. ನಿಮ್ಮ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಗೆಳೆಯರೆ. ಯಾಕಂತಂದರೆ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಏನಂದು ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಂತ ಹೇಳ್ತಾ, ಜೈ ಹಿಂದ್.